ಮಾಣಿಕ್ಯಪುರದ ಸರ್ವಾಧಿಕಾರಿಯಾದವನು ಈ ಕಾಳಿಂಗ. ಕಾಳಿಂಗನ ಆಡಳಿತವನ್ನು ಎಲ್ಲರೂ ಸಂತೋಷದಲ್ಲಿ ಒಪ್ಪಿಕೊಂಡಿದ್ದಾರೆ. ಖಂಡಿತವಾಗಿ ಯಾವುದೇ ಒಂದು ಅಧಿಕಾರವನ್ನು ಪಡೆದುಕೊಳ್ಳಬೇಕಾದರೂ ಸಹ ಆ ವ್ಯಕ್ತಿಗೆ ಯೋಗ ಎನ್ನುವುದು ಅಗತ್ಯವಾಗಿದೆ. ಇಲ್ಲಿನ ಪೀಠವನ್ನು ಏರುವಂತಹ ಪೂರ್ವದಲ್ಲಿ ನಾನು ಸಹ ಗೃಹಸ್ಥನಾದವನು. ನನಗೊಬ್ಬ ಮಗ ಹುಟ್ಟಿದ ವಂಶಿ ಹುಟ್ಟಿದ ಒಂದು ಗಳಿಗೆಯಲ್ಲಿ ಇಲ್ಲಿನ ಸರಪಂಚ ನಾನಾದೆ. ಈ ಪೀಠ ನನಗೆ ಸಿಕ್ಕಿದ ಮೇಲೆ ಮತ್ತಿಬ್ಬರ ಮಕ್ಕಳಿಗೆ ನಾನು ತಂದೆಯಾದೆ. ಹೌದಾ? ಈಗ ಒಟ್ಟಿನಲ್ಲಿ 3 ಮಂದಿ ಮಕ್ಕಳಿಗೆ ಕಾಳಿಂಗ ಅಪ್ಪ. ದೇವರ ಅನುಗ್ರಹ ಕಾಳಿಂಗನ ಮೇಲೆ ಸದಾ ಉಂಟು ಎನ್ನುವುದೇ ಅದರ ಅರ್ಥ. ಆದರೆ ಮಗನಾದಂತ ವಂಶವೊಂದು ನನ್ನಲ್ಲಿ ಕೇಳಿಕೊಂಡ, ಅಪ್ಪ ನಾನೊಂದು ಹೆಣ್ಣನ್ನು ಮೆಚ್ಚಿದ್ದೇನೆ, ಅವಳನ್ನೇ ನಾನು ಮದುವೆ ಆಗುವುದು ಅಂತ. ಹೌದಾ? ಮದುವೆ ಬೇಕೇನಾ? ಅರ್ಥ ಆಯುಷ್ಯ ಕಾಲದಲ್ಲಿ ಇನ್ನೆಂತ ಮದುವೆ ನಿನಗೆ? ಹೌದಾ? ಈಗ ನಾನು ನಿಮ್ಮಲ್ಲಿ ಕೇಳು, ನೀನು ವರ್ಷ ಎಷ್ಟು? ಬಿಡು. ಮತ್ತೆ ಮಗ ಹೇಳಿದ, ನಾನು ಮೆಚ್ಚಿದಂತ ಹೆಣ್ಣು ತುಂಬಾ ಬಡವರು ಅಪ್ಪ ಅಂದ. ಹಳೆ ಕನ್ನಡ ನೆನಪಿಸಬೇಡ, ಇದು ಈಗ ಬದಲಾವಂತ ಕಾಳಿಂಗ. ಆದರೂ ಸಹ ಮಗನ ಮದುವೆಯನ್ನು ಕಾಣಬೇಕೆನ್ನುವಂತ ಕಾರಣಕ್ಕಾಗಿ ನೋಡ ನಮ್ಮ ಕುಟುಂಬದವರೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ನಮ್ಮ ಕುಟುಂಬವೇ ಹಾಗೆ, ಒಂದು ರೀತಿ ವಜ್ರ ಕುಟುಂಬ ಇದ್ದ ಹಾಗೆ. ಒಟ್ಟು ಬೀದೋಬರು ಶಿವರ ಗಟ್ಟಿ ಭಾಸಿಂಗವಂತು ನಿಟ್ಟ ಗಜ ಗಮನದಿಂದ ಆಗಿರಲು ಪಟ್ಟಣದ ಚೆಲುವಿನಿಂದ ಬಹಳ ಸಂತೋಷ ಆಯ್ತು ಮಗನೇ. ಇವರೆಲ್ಲ ಮದುವೆಗಾಗಿ ಬಂದವರ? ಅದಕ್ಕಾಗಿ ಬಂದ. ಹೌದಾ? ಮದುವೆಗೆ ಶೃಂಗಾರ ಮಾಡಿದ್ದು ನಾನೇ. ಕೆಲವರು ಶೃಂಗಾರ ಮಾಡಬೇಕು ಅಂತೇಳಿ ಆದ್ರೆ ಪ್ರತ್ಯೇಕ ಜನರನ್ನು ಕರೆಸಬೇಕಾಗ್ತದೆ. ಈಗಂತೂ ಪ್ರತ್ಯೇಕವಾಗಿ ಕರೀಲಿಕ್ಕೆ ನಾವು ಪ್ರತ್ಯೇಕ ಜನರನ್ನು ಕರೆಸೋದಕ್ಕೆ ಹೋಗಲಿಲ್ಲ. ಯಾಕೆ? ನಮ್ಮಲ್ಲಿ ಈ ವರ್ಷ ಇಲ್ಲಿ ಪ್ರತಿಭಾ ಸಂಪನ್ನರಿಗೆ ಯಾವ ಕೊರತೆ ಇಲ್ಲ. ಹಾಗಾಗಿ ಬೇರೆಯವರಿಂದ ಪ್ರತಿಭೆಗಳನ್ನು ನಾವು ಕರೆಸೋದಕ್ಕೆ ಹೋಗಲಿಲ್ಲ. ಕೆಲವು ಸಾರಿ ಸ್ವಕ್ಷೇತ್ರದ ಪ್ರತಿಭೆಗಳು ಸರಿಯಾಗಿ ಅವಕಾಶ ಬಳಸಿಕೊಳ್ಳಿಲ್ಲ ಅಂತಾದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬೇರೆಯವರು ಕರೆಯಬೇಕಾದ ಅವಶ್ಯಕತೆ ಬರ್ತದೆ ಅಲ್ವಾ? ಅಂತ ಸಂದರ್ಭ ಈ ವರ್ಷಕ್ಕಿಲ್ಲ ಅಂತ ಕಾಣ್ತದೆ. ನೋಡುವ, ಇದಕ್ಕೆ ಹೇಳಿದ್ರು ಋಣಾನುಬಂಧ ಅಂತೇಳಿ. ಯಾಕಂತ ಹೇಳಿದ್ರೆ ಆವತ್ತು ತರಕಾರಿ ತರೋದಕ್ಕೆ ನಾನು ನಾಳೆ ಹೋಗ್ಬೇಕಿತ್ತ, ಆ ಮಾಲಿನ್ಯ ತರಕಾರಿ ಕೇಳಬೇಕಿತ್ತ. ಅದೇ ಸಂದರ್ಭಕ್ಕೆ ಕರಿಯ ಮೈಯ ಕರ್ಮ ನೀವು ಬರಬೇಕಿತ್ತ. ಆ ಮದನ ಚಂದ್ರ ಮೂಸಣ್ಣ ಹೆಣ್ಣಿನ ಸೀರೆ ಸರಿ ಕೈ ಹಾಕ್ಬೇಕಿತ್ತ. ಅಯ್ಯ ಕೂಡ ಹಾರಿತ್ತು ವಿಶ್ವ. ಅದೇ ಸಂದರ್ಭಕ್ಕೆ ನೀವು ಮದುವೆಗಾಗಿ ಬರಬೇಕಿತ್ತ, ಅವಳನ್ನು ಬಡಿದೋಡಿಸಬೇಕಿತ್ತ, ಅವಳ ಕಣ್ಣು ನಿಮ್ಮ ಮೇಲೆ ಬೀಳ್ಬೇಕಿತ್ತ, ನಿಮ್ಮ ಕಣ್ಣು ಅವಳ ಮೇಲೆ ಬೀಳಬೇಕಿತ್ತ, ಮನಸ್ಸು ಒಂದಾಗಬೇಕಿತ್ತ, ಮದುವೆ ಆಗುವವರೆಗೆ ತೀರ್ಮಾನಕ್ಕೆ ಬರಬೇಕಿತ್ತ ಹೇಳಿ. ಅದಕ್ಕೆ ಹೇಳುದಲ್ವೇನು, ಮನಮನ ಕೂಡಲದು ಸಂಗಮ, ಮನಸ್ಸು ಬೆರೆತರದು ಸಮಾಗಮ. ಒಟ್ಟಿಗೆ ಹೋಗುವ ಹೊಂಡ ಗುಂಡಿ ಉಂಟು, ಇರ್ಲಿ ನಿಗಮ. ಮಗನ ವಂಶಿ, ನಿನ್ನ ಮದುವೆಯನ್ನು ಕಾಣಬೇಕು ಅಂತ ಕಾರಣಕ್ಕಾಗಿ ನೋಡು ಬಹಳಷ್ಟು ದೂರದಿಂದ ಬಂದಿದ್ದಾರೆ. ಇವ್ರನ್ನೆಲ್ಲ ಕಾಯಿಸೋದು ಸರಿಯಾದ. ಅವರು ಬಹಳಷ್ಟು ದೂರದಿಂದ ಮತ್ತೆ ಕಾರ್ಯಕ್ರಮ ನೋಡ್ಲೇಬೇಕು ಅಂತ ಬಂದವರಾದ್ದರಿಂದ ಕೊನೆ ತನಕ ಕಾಯ್ತಾರೆ ಅನ್ನುವಂತ ವಿಶ್ವಾಸ ನಮಗುಂಟು. ಆದ್ರೆ ಅವರು ಕಾಯ್ತಾರೆ, ಮುಹೂರ್ತ ಕಾಯ್ತದ.